ತುಂಬ ನಾಚಿಕೆ ಆಗೋಯಿತು. ಐ ರಿಯಲಿ ಫೆಲ್ಟ್ ಅಶೇಮ್ಡ್. ನಾವು ಮಾಡೋ ಇಷ್ಟು ಚಿಕ್ಕ ಕೆಲಸಗಳಿಗೆ ನಾವು ನಮ್ಮನ್ನು ಏನೋ ಅಂದ್ಕೊಂಡಿರ್ತೀವಿ. ನಾವು ಕೆಲವು ಸಲ ನಮ್ಮನ್ನು ಏನೋ ಅಂದ್ಕೊಂಡು ಬಿಟ್ಟಿರ್ತೀವಿ. ನಾವು ಮಾಡೋ ಚಿಕ್ಕ ಪುಟ್ಟ ಕೆಲಸಗಳನ್ನು ತುಂಬ ಏನೋ ದೊಡ್ಡದು ಅಂತ ಅನ್ಕೋತೀವಿ. ಆಫ್ಕೋರ್ಸ್ ಆಲ್ ಆಫ್ ಅಸ್ ಹ್ಯಾವ್ ಅವರ್ ಓನ್ ವ್ಯಾಲ್ಯೂ, ನೋ ಕ್ವೆಶ್ಚನ್ ಅಬೌಟ್ ಇಟ್, ಬಟ್ ವಿ ಡೋಂಟ್ ಹ್ಯಾವ್ ಟು ಥಿಂಕ್ ದ್ಯಾಟ್ ವಿ ಆರ್ ಬಿಗರ್ ದ್ಯಾನ್ ಲೈಫ್. ಈ ಹೊತ್ತಿಗೆ ನನ್ನ ಜೀವನದಲ್ಲಿ ಅದೊಂದು ಘಟನೆ ನೆನಪಾಗ್ತದೆ ನನಗೆ. ಐ ವಾಸ್ ಇನ್ ಮೈ ಅರ್ಲಿ 20s, ಬಿಗಿನಿಂಗ್ ಆಫ್ ಮೈ ಕೆರಿಯರ್. ಆ್ಯಂಡ್ ಜನರಲ್ ಎಲೆಕ್ಟ್ರಿಕ್ ಅಂತ ಹೇಳೋ ಕಂಪನಿಲಿ ಕೆಲಸ ಮಾಡ್ತಾ ಇದ್ದೆ. ತುಂಬ ಬೇಗ ಪ್ರಮೋಷನ್ ಬಂದಿತ್ತು, ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ, ಸೀನಿಯರ್ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ. ಅದರ ಬಗ್ಗೆ ನನಗೆ ತುಂಬ ಭ್ರಮೆಗಳಿತ್ತು. ಒಂದು ಸಲ ನಮ್ಮದೊಬ್ಬರು ಅಂಕಲ್ ಇದ್ದಾರೆ, ಅವ್ರ ಮನೆಯಲ್ಲಿ ಪಾರ್ಟಿ ಅರೇಂಜ್ ಮಾಡಿದರು. ಅಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ಆವಾಗ ಈ ಗೌರ್ಮೆಂಟ್ ಎಂಪ್ಲಾಯೀಸು ಅಥವಾ ಜೀವನದಲ್ಲಿ ತುಂಬ ಸಾಧನೆ ಮಾಡಿ ಈಗ ರಿಟೈರ್ಡ್ ಆಗಿರೋರನ್ನಷ್ಟು ಜನ ಸೇರ್ಕೋತಾರೆ, ಸೇರಿ ಎಂಜಾಯ್ ಮಾಡ್ತಾರೆ. ಅಲ್ಲಿ ನನ್ನಂಥವ್ರನ್ನು ಕರೆದು ನಾವು ಹಾಡ್ತೀವಿ, ಬೇರೆ ಬೇರೆ ಥರದ ಹಾಡುಗಳನ್ನು ಹಾಡ್ತೀವಿ. ಇಟ್ ಇಸ್ ಫನ್ ಆ್ಯಂಡ್ ಲಾಟ್ ಆಫ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಹಾಗೆ ಒಂದು ಸಲ ಪಾರ್ಟಿ ಅರೇಂಜ್ ಆಗಿದ್ದಾಗ ನನ್ನ ಪಕ್ಕ ಒಬ್ಬರು ತುಂಬ ಸ್ಕಾಲರ್, ಗುಡ್ ಲುಕಿಂಗ್ ಜೆಂಟ್ಲ್ಮ್ಯಾನ್ ಕೇಮ್ ಆ್ಯಂಡ್ ಸ್ಯಾಟ್ ನೆಕ್ಸ್ಟ್ ಟು ಮೀ. ಇಟ್ ವಾಸ್ 60+. ಆ್ಯಂಡ್ ಹಿ ಆಸ್ಕ್ಡ್ ಮೀ, ನಿಮಗೆ ಬೇಂದ್ರೆಯವರ ಕುಣಿಯೋಣ ಬಾರ ಹಾಡು ಬರುತ್ತಾ? ನಾನು ಹೇಳಿದೆ, ಬರುತ್ತೆ, ಹಾಡ್ತೀನಿ. ಒಟ್ಟಿಗೆ ಹಾಡಿದ್ವಿ, ತುಂಬ ಖುಷಿಪಟ್ಟರು. ಬೇರೆ ಬೇರೆ ಹಾಡುಗಳನ್ನು ಒಟ್ಟಿಗೆ ಹಾಡಿದ್ವಿ. ನಂತರ ಅವ್ರು ಕೇಳಿದರು, ನೀವು ಏನು ಮಾಡ್ತಾ ಇದ್ದೀರಿ? ಅಷ್ಟೇ ಸಾಕಾಯಿತು ನಮಗೆ. ನಮ್ಮೊಳಗಿರೋ ಹೀರೋ ಜಾಗೃತ ಆಗಿಬಿಟ್ಟ. ಫುಲ್ 15 minutes ಎಕ್ಸ್ಪ್ಲನೇಷನ್ ಕೊಟ್ಟ. ಆ್ಯಂಡ್ ದಿಸ್ ಆ್ಯಂಡ್ ದ್ಯಾಟ್, ನಾನು ಅದು ಮಾಡ್ತಿದ್ದೀನಿ, ಇದು ಮಾಡ್ತಾ ಇದ್ದೀನಿ, ಅಷ್ಟು ದೊಡ್ಡ ಟೀಮ್ ಮ್ಯಾನೇಜ್ ಮಾಡ್ತೀನಿ, ಇಷ್ಟು ಬಿಸ್ನೆಸ್ ಇಂಪ್ಯಾಕ್ಟ್ ಇದೆ ಅಲ್ಲ ಎಲ್ಲ ಹೇಳಿ ಕೊನೆಗೆ ಅವ್ರಿಗೆ ಕೇಳಿದೆ, ನೀವೇನು ಮಾಡ್ತಾ ಇದ್ದೀರಿ ಸರ್? ಅವ್ರು ಹೇಳಿದರು, ನಾನು ಒಂದು ಕಂಪನಿಗೆ ಕೆಲಸ ಮಾಡ್ತಾ ಇದ್ದೆ, ಈಗ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ, ಏನೋ ಸೋಷಿಯಲ್ ವರ್ಕ್ ಮಾಡ್ತಿದ್ದೀನಪ್ಪ ಅಂದು. ನಾನು ಅಂದ್ಕೊಂಡೆ, ಏನೋ ರಿಟೈರ್ಡ್ ಎಂಪ್ಲಾಯಿ ಇರ್ತಾರೆ ಅಂತ. ನೆಕ್ಸ್ಟ್ ದಿನ ನನ್ನ ಅಂಕಲ್ ನಂಗೆ ಕೇಳಿದರು, ನಿಮಗೆ ನೀನು ಮಾತಾಡಿದ್ರಲ್ಲ ಅವ್ರು ಯಾರು ಗೊತ್ತಾ ಅಂತ. ಅವರ ಹೆಸರು ಹೇಳೋಕ್ಕಾಗಲ್ಲ, ಅವರ ಪರ್ಮಿಷನ್ ಇಲ್ಲದೆ. ನಾನು ಹೇಳಿದೆ, ಇಲ್ಲ ಅವ್ರಿಗೆ ಗೊತ್ತಿಲ್ಲ ನನಗೆ. ಆಗ ನಮ್ಮ ಅಂಕಲ್ ಹೇಳಿದರು, ಅವರು ಇನ್ಫೋಸಿಸ್ ಅದು ಒನ್ ಆಫ್ ದ ಫೌಂಡಿಂಗ್ ಮೆಂಬರು. ಹಿ ಈಸ್ ಒನ್ ಆಫ್ ದ ಟಾಪ್ ಮ್ಯಾನೇಜ್ಮೆಂಟ್ ಗುರೂಸ್ ಇನ್ ದ ವರ್ಲ್ಡ್. ಇವಾಗ ಮೈಸೂರಲ್ಲಿ ಲೀಡರ್ಶಿಪ್ ಡೆವಲಪ್ಮೆಂಟ್ ಸೆಂಟರನ್ನು ಸೆಟಪ್ ಮಾಡ್ಲಿಕ್ಕೆ ಬಂದಿದ್ದಾರೆ ಇಂಡಿಯಾಕ್ಕೆ ಅಂತ. ತುಂಬ ನಾಚಿಕೆ ಆಗೋಯಿತು. ಐ ರಿಯಲಿ ಫೆಲ್ಟ್ ಅಶೇಮ್ಡ್. ನಾವು ಮಾಡೋ ಇಷ್ಟು ಚಿಕ್ಕ ಕೆಲಸಗಳಿಗೆ ನಾವು ನಮ್ಮನ್ನು ಏನೋ ಅಂದ್ಕೊಂಡಿರ್ತೀವಿ. ಅಷ್ಟು ಸಾಧನೆ ಮಾಡಿದವರು ಎಷ್ಟು ಸಿಂಪಲ್ ಆಗಿರ್ತಾರೆ. ಅವರ ಇಂಟ್ರಡಕ್ಷನ್ 2 ಲೈನಲ್ಲಿ ಕೊಟ್ಕೊಳ್ತಾರೆ. ಅದಕ್ಕೆ ಹೇಳ್ತಾರೆ, ತುಂಬಿದ ಕೊಡ ತುಳುಕುವುದಿಲ್ಲ. ನಾವು ಅರ್ಧ ತುಂಬಿದ ಕೊಡ ತುಂಬ ತುಳುಕ್ತೇವೆ. ಆವತ್ತು ಲೈಫಲ್ಲಿ ಏನು ಕಲಿತೆ ಅಂದರೆ, ಎಲ್ಲೂ ಜಾಸ್ತಿ ಮಾತಾಡೋ ಅಗತ್ಯ ಇಲ್ಲ. ನಾವು ಮಾಡೋ ಕೆಲಸದ ಬಗ್ಗೆ ಅಭಿಮಾನ ಇರಲಿ, ದುರಭಿಮಾನ ಬೇಡ. ಸೊ ನಾವೇನು ಈ ಪ್ರಪಂಚದಲ್ಲಿ ಏನೋ ಕಡಿದು ಕಟ್ಟೆ ಹಾಕೋ ದೊಡ್ಡ ಕೆಲಸ ಏನು ಮಾಡ್ತಾ ಇಲ್ಲ. ನಾವು ಏನೋ ಜೀವನ ನಡೆಸ್ತಾ ಇದ್ದೇವೆ, ದೇವರು ಅವಕಾಶ ಕೊಟ್ಟಿದ್ದಾನೆ, ಮುಂದೆ ಹೋಗ್ತಾ ಇದ್ದೇವೆ. ಆ ಸಂತೃಪ್ತಿ ನಮಗಿದ್ರೆ ಸಾಕು. ಆವತ್ತಿಂದ ನಮ್ಮ ಇಂಟ್ರಡಕ್ಷನ್ 2 ಲೈನಿಗೆ ಇಳಿದಿದೆ.